ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ. 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ 7 ರಾಜ್ಯ ಸರ್ಕಾರ ಅಭ್ಯಾಸದ ಪ್ರಶ್ನೋತ್ತರ ನಾವು ನೀಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಭಾರತವು 29 ರಾಜ್ಯಗಳನ್ನು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ರಾಜ್ಯದ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ರಾಜ್ಯಪಾಲರನ್ನು ನಾಮಕರಣ ಮಾಡುತ್ತಾರೆ. ಕರ್ನಾಟಕದ ರಾಜ್ಯ ವಿಧಾನ ಪರಿಷತ್ತು 75 ಸದಸ್ಯರನ್ನು ಒಳಗೊಂಡಿದೆ. ರಾಜ್ಯ ಮಂತ್ರಿಮಂಡಲವು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಒಳಗೊಂಡಿದೆ. ನೈಜ ಕಾರ್ಯವಾಗಿದೆ. ರಾಜ್ಯಪಾಲರು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳು ಗುಂಪುಗಳಿಗೆ ಚರ್ಚೆ ಉತ್ತರಿಸ ಬರೆಯಿರಿ. ರಾಜ್ಯ ವಿಧಾನಸಭೆ ರಚನೆ ತಿಳಿಸಿ. ವಿಧಾನಸಭೆಯ ಸದಸ್ಯರ ಸಂಖ್ಯೆ 6 ರಾಜ್ಯ ಜನಸಂಖ್ಯೆ ಆಗಿರುತ್ತದೆ. ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಾಗಿರಬಾರದು, 600ಕ್ಕೆ ಕಡಿಮೆ ಆಗಿರಬಾರದು. ವಿಧಾನಸಭೆಯ ಪರಿಷತ್ತಿನ ಸದಸ್ಯರ ಸಂಖ್ಯೆಯನ್ನು ಆ ರಾಜ್ಯದ ವಿಧಾನಸಭೆ ಸದಸ್ಯರು 1/3 ಕರ್ನಾಟಕ ವಿಧಾನಸಭೆಯ 275 ಸದಸ್ಯರು ಹೊಂದಿದೆ. 224 ಸದಸ್ಯರು ಚುನಾವಣೆಯ ಮೂಲಕ ಚುನಾಯಿಸಲ್ಪಟ್ಟು ಉಳಿದ ಒಬ್ಬರು ಆಂಗ್ಲೋ ಇಂಡಿಯನ್ ರಾಜ್ಯಪಾಲ ನಾಮಕರಣ ಮಾಡುತ್ತಾರೆ. ರಾಜ್ಯ ವಿಧಾನ ಪರಿಷತ್ತು ಸದಸ್ಯರು ಯಾವ ಕ್ಷೇತ್ರದಲ್ಲಿ ಪ್ರತಿನಿಧಿಸುತ್ತಾರೆ? ರಾಜ್ಯ ವಿಧಾನ ಪರಿಷತ್ತು ಸದಸ್ಯರು 5 ಕ್ಷೇತ್ರದಲ್ಲಿ ಪ್ರತಿನಿಧಿಸುತ್ತಾರೆ. 1 ವಿಧಾನಸಭಾ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ ಮತ್ತು ಪದವೀಧರ ಕ್ಷೇತ್ರದಿಂದ. ಶಿಕ್ಷಕರು ಕ್ಷೇತ್ರದಿಂದ ಚುನಾಯಿಸಲ್ಪಡುತ್ತಾರೆ. ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮುಂತಾದ ಕ್ಷೇತ್ರದಲ್ಲಿ ಸೇವೆ ಪರಿಗಣಿಸಿ ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ. ರಾಜ್ಯಪಾಲರ ಅರ್ಹತೆ, ಅಧಿಕಾರ, ಅವಧಿ ವಿವರಿಸಿ. ರಾಜ್ಯಪಾಲರ ಅರ್ಹತೆ: ಭಾರತ ಪ್ರಜೆಯಾಗಿರಬೇಕು, 35 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು, ಯಾವುದೇ ಸರ್ಕಾರಿ ಹುದ್ದೆಯನ್ನು ಹೊಂದಿರಬಾರದು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗ ಸದಸ್ಯನಾಗಿರಬಾರದು. ಸದಸ್ಯತ್ವ ಹೊಂದಿದ್ದರೂ ರಾಜ್ಯಪಾಲರಿಗೆ ನೇಮಕವಾದ ನಂತರ ಸದಸ್ಯತ್ವವನ್ನು ತ್ಯಜಿಸಬೇಕು. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. ಮುಖ್ಯಮಂತ್ರಿಯವರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ಮುಖ್ಯಸ್ಥನಾಗಿರ್ತಾನೆ. ರಾಜ್ಯ ಸರ್ಕಾರ ಯಶಸ್ಸು ಅಥವಾ ಅವನತಿ ಇವರ ವರ್ಚಸ್ಸು ಆಧರಿಸಿದೆ. ರಾಜ್ಯದ ಸಮಸ್ತ ಅಧಿಕಾರ ಇವರಿಗೆ ಸೇರಿದ್ದು. ಇವರು ಮಂತ್ರಿಮಂಡಲದ ಶಾಸಕಾಂಗ ಮತ್ತು ಬಹುಮತ ಪಡೆದ ಪಕ್ಷಕ್ಕೆ ನಾಯಕನಾಗಿರುತ್ತಾನೆ. ಮುಖ್ಯಮಂತ್ರಿಯಾಗುವ ರಾಜ್ಯ ಶಾಸಕಾಂಗ ಯಾವುದೇ ಒಂದು ಸದನ ಸದಸ್ಯತ್ವ ಹೊಂದಿರಬೇಕು. ಸದನದ ಸದಸ್ಯರೆಲ್ಲ ಮುಖ್ಯಮಂತ್ರಿಗಳಾದ ಅದರ 6 ತಿಂಗಳಿಗೆ ಒಳಗಾದ ಯಾವುದಾದರೂ ಒಂದು ಸದನದಲ್ಲಿ ಸದಸ್ಯತ್ವವನ್ನು ಪಡೆಯಬೇಕು. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರ ಕಂಪ್ಲೀಟಾಗಿ ನಿಮಗೆ ನೀಡಿದ್ದೀವಿ. ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.